ಕಾಂಟ್ರಾಕ್ಟರ್ ಮತ್ತು ಕ್ರಷರ್ ಇಬ್ಬರ ಬಳಿಯೂ ಸರ್ಕಾರ ರಾಯಲ್ಟಿ ಸಂಗ್ರಹಿಸುತ್ತಿದೆ. ಇಂತಹ ದ್ವಿಮುಖ ನೀತಿಯಿಂದ ನಮಗೆ ನಷ್ಟವಾಗುತ್ತಿದೆ. 44A ಕಾಯ್ದೆಯನ್ನು ಸರ್ಕಾರ ಹಿಂದಕ್ಕೆ ಪಡೆದು ಒಂದೇ ನೀತಿಯನ್ನು ಅನುಸರಿಸಲಿ ಎಂದು ಜಿಲ್ಲಾ ಕ್ವಾರೆ ಮತ್ತು ಕ್ರಷರ್ ಮಾಲೀಕರ ಸಂಘದ ಅಧ್ಯಕ್ಷ ಅಬ್ದುಲ್ ಮಜೀದ್ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ಪತ್ರಕರ್ತರ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಂಧ್ರ, ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಜಿಲ್ಲೆಗಳು ಬರುತ್ತಿವೆ. ಆದರೆ ಅವರಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ತೆರಿಗೆ ಪಾವತಿ ಆಗುತ್ತಿಲ್ಲ. ಸರ್ಕಾರಕ್ಕೆ ಸಂದಾಯವಾಗಬೇಕಾದ ರಾಯಲ್ಟಿ ಎಲ್ಲ ಹೋಗಿದೆ. ಆದರೂ ನಮಗೆ ಕಿರುಕುಳ ನಿಂತಿಲ್ಲ. ಸಾಲ ತೀರಿಸಲಾಗದೆ ಆತ್ಮಹತ್ಯೆ ದಾರಿ ಹಿಡಿಯಬೇಕಾಗುತ್ತದೆ ಎಂದು ಅವರು ರಾಜ್ಯ ಸರ್ಕಾರ 44A ಕಾಯ್ದೆಯನ್ನು ಹಿಂದಕ್ಕೆ ಪಡೆದು ನಮ್ಮನ್ನು ಕರೆಸಿ ಮಾತನಾಡಿ, ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಆಗಸ್ಟ್ 10ರಂದು ನಂತರ ಕ್ರಷರ್ಗಳನ್ನು ನಿಲ್ಲಿಸಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಬ್ದುಲ್ ಮಜೀದ್ ಸರ್ಕಾರಕ್ಕೆ ಎಚ್ಚರಿಸಿದರು. ಕಾಂಟ್ರಾಕ್ಟರ್ ಮತ್ತು ಕ್ರಷರ್ ಇಬ್ಬರ ಬಳಿಯೂ ಸರ್ಕಾರ ರಾಯಲ್ಟಿ ಸಂಗ್ರಹಿಸುತ್ತಿದೆ. ಇಂತಹ ದ್ವಿಮುಖ ನೀತಿಯಿಂದ ನಮಗೆ ನಷ್ಟವಾಗುತ್ತಿದೆ. 44A ಕಾಯ್ದೆಯನ್ನು ಸರ್ಕಾರ ಹಿಂದಕ್ಕೆ ಪಡೆದು ಒಂದೇ ನೀತಿಯನ್ನು ಅನುಸರಿಸಲಿ. 1 ವರ್ಷದಿಂದ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳ ಬಗ್ಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಇನ್ನೂ 4-5 ದಿನ ಕಾಯುತ್ತೇವೆ. ಸಚಿವ ಸಂಪುಟ ವಿಸ್ತರಣೆಯಾದರೆ ನೂತನ ಸಚಿವರಿಗೆ ಮನವಿಯನ್ನು ಅರ್ಪಿಸುತ್ತೇವೆ. ಕಲ್ಲು ಗಣಿಗೆ ಸಂಬಂಧಿಸಿದಂತೆ ಡಿಎಂಜಿ ಕಡೆಯಿಂದ ಪ್ರತಿ ವರ್ಷ ಆಡಿಟ್ ಆಗುತ್ತಿರುವುದರಿಂದ ಕೆಇಬಿ ಬಿಲ್ ಪಾವತಿಸಿಕೊಳ್ಳುವುದನ್ನು ತಕ್ಷಣ ನಿಲ್ಲಿಸಬೇಕು. ಜಿಎಸ್ಟಿ ರೂಲ್ಸ್ ಪ್ರಕಾರ 50,000 ರು ಒಳಗಡೆ ಜಿಎಸ್ಟಿ ಬಿಲ್ ಇದ್ದರೆ ಇ-ವೇ ಬಿಲ್ ಅವಶ್ಯಕತೆ ಇರುವುದಿಲ್ಲ ಎಂದು ಕಾನೂನು ಹೇಳುತ್ತದೆ. ಆದರೆ ಡಿಎಂಜಿ ಇಲಾಖೆಯವರು ನಮ್ಮ ಸರಕು ಸಾಗಾಣಿಕೆ ಮಾಡುವ ಬಿಲ್ನಲ್ಲಿ ಮೊತ್ತ 2,000 ರುಗಳಿಂದ 15,000 ರು ಒಳಗಡೆ ಇರುತ್ತದೆ. ಹೀಗಿರುವಾಗ ವೇ ಬಿಲ್ ಅಗತ್ಯವಿಲ್ಲ. ಆದ್ದರಿಂದ ವೇ ಬಿಲ್ ಪದ್ಧತಿಯನ್ನು ರದ್ದುಪಡಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಸುರೇಶ್ ಬಾಬು ಮಾತನಾಡಿ, ಹೊರ ರಾಜ್ಯದಿಂದ ಬರುವ ಜಲ್ಲಿಗೆ ನಮ್ಮ ರಾಜ್ಯ ಸರ್ಕಾರ ತೆರಿಗೆ ವಸೂಲಿ ಮಾಡುತ್ತಿಲ್ಲ. ನಮ್ಮ ಉದ್ದಿಮೆ ಮೇಲೆ ಸರ್ಕಾರ ಇಲ್ಲ ಸಲ್ಲದ ಕಾನೂನುಗಳನ್ನು ಜಾರಿಗೊಳಿಸಿ ಕಲ್ಲು ಗಣಿ ಮತ್ತು ಸ್ಟೋನ್ ಕ್ರಷರ್ಗಳಿಗೆ ದಂಡ ವಿಧಿಸುತ್ತಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕು. ಕಾನೂನು ಬಾಹಿರವಾಗಿ ಕಲ್ಲು ಗಣಿಗಾರಿಕೆ ಮಾಡುತ್ತಿಲ್ಲ. ಕಾನೂನುಬದ್ಧವಾಗಿ MDP GST ಮುಖಾಂತರ ಸರಕು ಪಡೆದು ಕ್ರಷಿಂಗ್ ಮಾಡಿ ಸಾಗಾಣಿಕೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ವರದಿ ಹರೀಶ್, ಚಿತ್ರದುರ್ಗ. ಸದಸ್ಯರಾಗಿ ನಡೆಸಿದ ಸುರೇಶ್ ಬಾಬು ಅಂತ ನಮ್ಮ ಜಿಲ್ಲಾ ಕ್ರಷರ್ ಮತ್ತು ಕ್ವಾರೆ ಮಾಲೀಕ ಸಂಘದ ಅಧ್ಯಕ್ಷರಾದ ಮಾಜಿ ದಂಡರು ಬಂದಿದ್ದಾರೆ. ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತು ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಉದ್ಯೋಗದ ಪತ್ರಿಕಾ ಮಾಧ್ಯಮದವರೆಗೂ ಸ್ವಾಗತ ಕೋರ್ತಾ 861 ಕ್ರಷರ್ಗಳಿದ್ದಾವೆ. ಸುಮಾರು 10 ಲಕ್ಷದ ಪ್ರಶ್ನೆ. ಕಾರಣ ಇಷ್ಟೇ, ಜಲ್ಲಿಕಲ್ಲು ಅನ್ನೋದು ಅವಶ್ಯಕ. ಇದನ್ನ ನಂಬಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ರಾಜಧನ ಬಂದ್ರು ಸಹ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಏನ್ ಬೇಕಾದ್ರೂ ಕೊಡ್ತೀವಿ, ಭೂಮಿ ಫ್ರೀ ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ, ನೀರು ಫ್ರೀ ಕೊಡ್ತೀವಿ ಅಂತ ಇಲ್ಲಿ ಬದುಕ್ತ ನಮ್ಮ ಸಂಘದ ಸದಸ್ಯರಾದಂತಹ ಮತ್ತು ಕ್ರಷರ್ ಮಾಲೀಕರಾದಂತಹ ಸುರೇಶ್ ಬಾಬು ಅವರೇ, ಹಾಗೆ ವೇದಿಕೆ ಮೇಲೆ ಇರುವಂತಹ ಕ್ರಷರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ನಿರಂಜನ್ ಅವರೇ, ನಮ್ಮ ಅಶೋಕಣ್ಣ ಅವರೇ, ಮಲ್ಲಿಕಾರ್ಜುನ್, ಭಾರಿ ಒಂದು 100% ಅಷ್ಟು ಕಷ್ಟಪಟ್ಟು ಅಲ್ಪ ಪ್ರಾಫಿಟ್ ಅಲ್ಲಿ ನಾವು ಸಾರ್ವಜನಿಕರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಈಗ ನಮ್ಮ ಉದ್ಯಮ ಇದೆಯಲ್ಲ, ಕಲ್ಲು, ಜಲ್ಲಿ, ಸ್ಯಾಂಡ್ ಇದೆಯಲ್ಲ, ಇದು ಎಸೆನ್ಷಿಯಲ್ ಕಮಾಡಿಟಿ, ಡೈಲಿ ಉಪಯೋಗಕ್ಕೆ ಬರೋ ಕಮಾಡಿಟಿ ಇದು. ಹಿಂಗೆ ರೋಟಿ ಕಪಡ ಮಕಾನ್ ಇದ್ದಂಗೆ, ರೋಟಿ ಇಲ್ದದ್ದು ಬದುಕಲ್ಲ, ಮಕಾನ್ ಇಲ್ದದ್ದು ಬದುಕಲ್ಲ. ಹಂಗಾಗಿ ನಾವು ಅಲ್ಪ ಪ್ರಾಫಿಟ್ ಅಲ್ಲಿ ನಾವು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಸೇವೆ ಮಾಡ್ತೇವೆ. ನಾವೆಲ್ಲೂ ಬೇರೆ ಕಡೆ ಎಲ್ಲೂ ನಮ್ಮ ಇವನ್ ಹೊರ ರಾಜ್ಯಕ್ಕೂ ನಾವು ಕಳಿಸ್ತಿಲ್ಲ, ಮತ್ತೆ ಎಕ್ಸ್ಪೋರ್ಟ್ ಮಾಡ್ತಿಲ್ಲ. ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ನಾವು ರೋಡ್ಗಳಿಗಾಗ್ಲಿ, ಮನೆಗಟ್ಟಕ್ಕಾಗ್ಲಿ, ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ, ಎಲ್ಲದಕ್ಕೂ ನಾವು ಮುಂದೆ ನಿಂತ್ಕೊಂಡು ನಾವು ಮಾಡ್ತೀವಿ. ಅದು ಎಷ್ಟು ಕಷ್ಟಪಟ್ಟು, ಮತ್ತೆ ಸರ್ಕಾರದ ಹೊರೆ ನಾವು ತಗೊಂಡಿದೀವಿ. ಒಂದೊಂದು ಕ್ರಷರ್ ಇಂದ ಹೆಚ್ಚು ಕಮ್ಮಿ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಒಂದು 500 ಫ್ಯಾಮಿಲಿ, ಒಂದು 500 ಸಂಸಾರ ಬದುಕ್ತಾ ಇದೆ. ಈಗ ಟಿಪ್ಪರ್ ಮಾಲೀಕರಾಗ್ಲಿ, ಟಿಪ್ಪರ್ ಡ್ರೈವರ್ಗಳಾಗ್ಲಿ, ಟ್ರ್ಯಾಕ್ಟರ್ ಮಾಲೀಕರಾಗ್ಲಿ, ಟ್ರ್ಯಾಕ್ಟರ್ ಡ್ರೈವರ್ಗಳಾಗ್ಲಿ, ಮತ್ತೆ ನಮ್ಮ ಲೇಬರ್ಸ್, ಅವ್ರಿಗೆ ಸುರಕ್ಷಿತವಾಗಿ ನೋಡ್ಕೊಂಡು ನಾವು ನಮ್ಮ ಉದ್ಯಮ ನಡೆಸ್ತಾ ಇದ್ದೀವಿ. ಆದ್ರೂ ಸರ್ಕಾರ ನಮ್ಮ ಮೇಲೆ ಗದ ಪ್ರಹಾರ ಮಾಡ್ತಾ ಇದೆ. ಈಗ ವರ್ಷ ಗೌರ್ಮೆಂಟ್ ಅವರು, ಅಂದ್ರೆ ಮೈನ್ಸೈಲ್ ಜಿಯಾಲಜಿ ಅವರು, ಜಿಯಾಲಜಿಸ್ಟ್ಗಳು ಬಂದು
ನಮ್ಮ ಕ್ವಾರೆಗೆ ಅಳತೆ ಮಾಡಿ ಅಸೆಸ್ಮೆಂಟ್ ಮಾಡಿ ಆಡಿಟ್ ಮಾಡ್ತಿದ್ರು ಎಲ್ಲ ವರ್ಷ ಗಂಟಲೆ. ನಮ್ಮ ಕ್ವಾರೆಗಳು ಎಲ್ಲಿಂದ ಸ್ಟಾರ್ಟ್ ಆಗಿದಾವೋ ಅಲ್ಲಿಂದನೂ ವರ್ಷ ಮಾಡಿ ನಾವು ಇಷ್ಟು ಪ್ರೊಡಕ್ಷನ್ ಮಾಡಿದೀವಿ, ಇಷ್ಟು ಪ್ರೊಡಕ್ಷನ್ ನೀವು ದುಡ್ಡು ಕೊಟ್ಟಿದ್ದೀರಾ, ಇಷ್ಟು ರಾಯಲ್ಟಿ ತೆಗಿದ್ದೀರಾ ಅಂತ ಬಿಟ್ಟು ಅಸೆಸ್ಮೆಂಟ್ ಮಾಡಿ ಎವ್ರಿ ಇಯರ್ ಪ್ರತಿ ವರ್ಷನೂ ಅಸೆಸ್ಮೆಂಟ್ ಮಾಡಿ ಆಡಿಟ್ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಆದ್ರೂ ಈಗ ಸರ್ಕಾರ ಏನು ಮಾಡಿದೆ, 2006ರಿಂದ ಡ್ರೋನ್ ಆರಿಸಿ ನೀವು ಅಷ್ಟು ತೆಗ್ದಿದ್ದೀರಾ ಇಷ್ಟು ತೆಗ್ದಿದ್ದೀರಾ ಅಂತ ಬಿಟ್ಟು ನಮ್ಮ ಮೇಲೆ ಪೆನಾಲ್ಟಿಗಳು ಹಾಕೋದು, ನಮ್ಮ ಮೇಲೆ ನ್ಯೂನತೆ ಹುಡುಕೋದು ಅವೆಲ್ಲ ಮಾಡಿ ನಮಗ್ ಭಾರಿ ಹಿಂಸೆ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ತಾನೇ ಬಂದಿರೋ ನಮ್ಮ ವೆಂಕಟೇಶನಿಗೆ ಸ್ವಾಗತ ಬಯಸ್ತೀನಿ. ಈಗ MMDR ಆಕ್ಟ್, ಇದು ಸೆಂಟ್ರಲ್ ಗವರ್ಮೆಂಟ್ ಮೇಜರ್ ಮಿನರಲ್ಸ್ ರೆಗ್ಯುಲೇಷನ್ ಆಕ್ಟ್ ಅಂತ 1957 ಅಲ್ಲಿ ಆಗಿದೆ ಮೇಜರ್ ಮಿನರಲ್ಸ್ಗೆ. ಅದರಲ್ಲಿ ಏನಿದೆ, ಯಾವ್ದನ್ನ ಒಂದು ನ್ಯೂನ್ಯತೆ, ಯಾವ್ದನ್ನ ಒಂದು ವೈಲೇಷನ್ ಇದ್ರೆ 5 ಲಕ್ಷ ರೂಪಾಯಿ ಹೆಕ್ಟರ್ಗೆ ಫಿಕ್ಸ್ ಮಾಡಿ ಕ್ಲೋಸ್ ಮಾಡ್ರಿ ಅಂತ ಇದೆ MMR ಆರ್ಡ್. ನಮ್ದು ಕರ್ನಾಟಕ ಮೈನರ್ ಮಿನರಲ್ಸ್ ರೆಗ್ಯುಲೇಷನ್ ಆಕ್ಟ್ 1994 ಅಲ್ಲಿ ಆಯ್ತು. 1994 ಅಲ್ಲಿ ಕನ್ಸೆಷನ್ ಅಂದ್ರೆ ಎಲ್ಲಾರ್ಗು ಸೆಂಟ್ರಲ್ ಗವರ್ಮೆಂಟ್ ಏನೋ ಒಂದು ಕನ್ಸೆಷನ್ ಆಕ್ಟ್ ನೀವು ಮಾಡ್ಕೊಡ್ರಿ, ನಿಮ್ ರಾಜ್ಯದಲ್ಲಿ ಏನೇನಾಗುತ್ತೆ ಎಲ್ಲ ನೋಡ್ಕೊಂಡು ನೀವು ಮಾಡ್ಕೊಡ್ರಿ ಅಂತ ಬಿಟ್ಟು 1994 ಅಲ್ಲಿ ಕನ್ಸೆಷನ್ ಆಕ್ಟ್ ಮಾಡ್ತು. ಅದ್ರಲ್ಲಿ ಏನಿದೆ, ಪ್ರತಿ ವರ್ಷ ನೀವು ಆಡಿಟ್ ಮಾಡಿ, ಮೈನ್ಸ್ ಅಂಡ್ ಜಿಯಾಲಜಿ ಆಡಿಟ್ ಮಾಡಿ ಏನ್ ಪ್ರೊಡಕ್ಷನ್ ಆಗಿರುತ್ತೆ, ಅವ್ರು ಎಷ್ಟು ಅಮೌಂಟ್ ಕಟ್ತಾರೆ ಅನ್ನೋದು ಫಿಕ್ಸ್ ಮಾಡ್ಕೊಂಡು ನೀವು ಬರ್ರಿ ಅಂತ ಬಿಟ್ಟು ಅದರಲ್ಲಿ ಆ ರೂಲ್ಸ್ ಅಲ್ಲೇ ಇದೆ. ಹಾಗಾಗಿ ಇಲ್ಲಿ ಏನ್ ಮಾಡ್ತಾ ಇದಾರೆ, 2006ರಿಂದ ತಗೊಂಡು 2023ವರೆಗೂ ತಗೊಂಡಿದ್ದಾರೆ. ತಕೊಂಡು ನಮ್ಗೆ ಅಷ್ಟು ಪೆನಾಲ್ಟಿ ಕಟ್ರಿ, ಇಷ್ಟು ಪೆನಾಲ್ಟಿ ಕಟ್ರಿ ಅಂತ ಹೇಳ್ಬಿಟ್ಟು ಈಗ ಮೊನ್ನೆ ತಾನೇ 44A ಒಂದು ರೂಲ್ ಮಾಡಿದ್ದಾರೆ. ಆ 44A ರೂಲ್ ಅಲ್ಲಿ ಪ್ರಸ್ತಾವನವರು ಅದೇ ಕರ್ನಾಟಕ ರಿಮೋಟ್ ಸೆನ್ಸಿಂಗ್ ನವ್ರಿಗೆ ಡ್ರೋನ್ ಹಾರ್ಸಕ್ ಕೊಟ್ಟು, ಆ ಡ್ರೋನ್ ಅಲ್ಲಿ ವಾಲ್ಯೂಮ್ ಏನ್ ಬಂದಿದೆ ಅಂದ್ರೆ ಅಕ್ಕಪಕ್ಕದ್ದು ಅಲ್ಲಿ ಇಲ್ಲಿ, ಅದ್ರಲ್ಲಿ ಏನು ನಾವು ದುಡ್ಡು ಕಟ್ಟಿರೋದು ಯಾವ್ದು ಡಿಟೆಕ್ಟ್ ಮಾಡಿಲ್ಲ. ಮತ್ತೆ OB ಅಂತ ಬರುತ್ತೆ, ಮಣ್ಣು ತೆಗೆದಿರೋದು ಯಾವ್ದು ಡಿಟೆಕ್ಟ್ ಮಾಡಿಲ್ಲ. ನಾವು ರಾಯಲ್ಟಿ ಕಟ್ಟಿರೋದು ಯಾವ್ದು ಇದು ಮಾಡಿಲ್ಲ, ಡಿಟೆಕ್ಟ್ ಮಾಡಿಲ್ಲ. ಹಂಗೆ ಸುಮ್ನೆ ಅವ್ರು ಏನ್ ವ್ಯಾಲ್ಯೂಮ್ ಕೊಟ್ರು ಆ ವ್ಯಾಲ್ಯೂಮ್ ತಗೊಂಡ್ಬಂದು ಆಗ್ಬಿಟ್ಟು ನೋಡ್ರಿ ಇಷ್ಟು ಕಟ್ಬೇಕು ನೀವು ದುಡ್ಡು ಅಂತ ಹೇಳ್ಬಿಟ್ಟು ನಮ್ಗೆ ಗದಪ್ರಹಾರ ಮಾಡ್ತಿದ್ದಾರೆ. ಇಲ್ಲದ್ರೆ ಕ್ಲೋಸ್ ಮಾಡ್ತೀವಿ, ಅದ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಆಮೇಲೆ ಇನ್ನೊಂದೇನಂದ್ರೆ, ಗವರ್ಮೆಂಟ್ ಇಂದು ಪಾಲಿಸಿ ಏನಾಗ್ತಾ ಇದೆ, ಡ್ಯೂಯಲ್ ಪಾಲಿಸಿ ಆಗಿದೆ. ಡ್ಯೂಯಲ್ ಪಾಲಿಸಿ, ದ್ವಿಮುಖ ನೀತಿ ಏನಂದ್ರೆ, ಈಗ ನಮ್ ಕ್ರಷರ್ ಹತ್ರನೂ ರಾಯಲ್ಟಿ ಕಲೆಕ್ಟ್ ಮಾಡ್ತಾರೆ, ಹಾಗೆ ಕಾಂಟ್ರಾಕ್ಟರ್ಗಳು ಬಿಲ್ಲಲ್ಲೂ ಕಟ್ ಮಾಡ್ತಾರೆ. ಎಲ್ಲೂ ಯಾವ ಇದ್ರಲ್ಲೂ ಇಲ್ಲ ಈ ತರ ಟ್ಯಾಕ್ಸ್ 2 ಸರಿ ಕಲೆಕ್ಟ್ ಮಾಡೋ ಯಾವ ಸರ್ಕಾರದಲ್ಲೂ ಇಲ್ಲ. ಇದು ವಿರುದ್ಧವಾಗಿದೆ, ನಮ್ಮ ಇಲ್ಲಿಗಲ್ ಆಗಿದೆ. ಸರ್ಕಾರ ನೀತಿ ಏನ್ ಮಾಡಿದೆ, ಇಲ್ಲ ಕ್ರಷರ್ ಹತ್ರ ಕಲೆಕ್ಟ್ ಮಾಡ್ಲಿ, ಇಲ್ಲದ್ರೆ ಎಂಡ್ ಪಾಯಿಂಟ್ ಅಲ್ಲಿ ಎಂಡ್ ಯೂಸರ್ ಹತ್ರ ಕಲೆಕ್ಟ್ ಮಾಡ್ಲಿ.